ನೋಡಿ, ನೀವು ಭಿನ್ನ ರಾಶಿಗಳು ಕಲ್ತಿರ್ತೀರಿ. ಇಲ್ಲಿ ವಿಷಯದ ಭಿನ್ನ ರಾಶಿ ಅಂತಾರೆ. ಏನಂತಾರೆ? ನೀವೆಲ್ಲರೂ ಕಲ್ತೇ ಬಂದಿರ್ತೀರಿ ಭಿನ್ನ ರಾಶಿ. ಈಗ ಹಿಂಗಿದ್ದಾಗ ಹೆಂಗೆ ಮಾಡಬೇಕು? ಮತ್ತೆ ಕೊಟ್ಟಾನ ಒಂದು ಲೆಕ್ಕ ತಿಳಿಸ್ತು, ಎರಡನೇದು ಮ್ಯೂಟ್ ಮಾಡಿ ಬಿಡಿಸ್ಬೇಕು ನೀವು. ನಾನು ತಿಳಿಸಿ ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಮತ್ತು ಅಂದರೆ ಯಾಕಡೆ ಬೇಕಾದ ಕಡೆ ಎಕ್ಸ್ ಹಾಕೋಬೋದು, ವ್ಯತ್ಯಾಸದಾಗ ಹಾಕೊಳ್ಳಿಕ್ಕೆ ಬರೋಲ್ಲ. ಫಸ್ಟಕ್ಕೆ ಎಕ್ಸ್ ಹಾಕೋಬಹುದು, ನಡಬರ್ಕ್ ಹಾಕೋಬಹುದು, ಪ್ಲಸ್ದಾಗ ಗುಣಾಕಾರದಾಗ ಎಕ್ಸ್ ಬೇಕಾದಲ್ಲಿ ಹಾಕೊಳ್ಳಿ. ಆದ್ರೆ ಭಾಗಾಕಾರದಾಗ ಮತ್ತು ಮೈನಸ್ದಾಗ ಹುಷಾರ್ಲಿ ಹಾಕೋಬೇಕು ಎಕ್ಸ್. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ನೋಡ್ರಿ. ಈಗ ಇವೆಲ್ಲ ಭಿನ್ನ ರಾಶಿಗಳು ನೀವು ಕಲ್ತು ಬಂದಿರ್ತಾರೆ. ಇವು ಏನಂತಾರೆ? ಸಬ್ಜೆಕ್ಟ್ ಅಂದ್ರೆ ವಿಷಯದ ಭಿನ್ನ ರಾಶಿಗಳು. ವಿಷಯದ ಭಿನ್ನ ರಾಶಿಗಳು ಬರ್ಬೇಕು ನಿಮಗೆ. ಹೆಂಗೆ ಮಾಡ್ತಂದ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಎರಡು ಭಿನ್ನ ರಾಶಿಗಳ ಮತ್ತಂದ್ರೆ ಯಾವಾಗ ಬರೋಬ್ಬರಿ ಇಚ್ಛಿಕೆ ಇಡ್ಬೇಕು ನೀವು. ಒಂದು ಭಿನ್ನ ರಾಶಿ ಅನ್ನೋದು 7.1 ಅದ. ಇನ್ನೊಂದು ಭಿನ್ನ ರಾಶಿ ಎಕ್ಸ್ ಹಚ್ಕೋರಿ. ಮತ್ತೆ ಯಾವಾಗಲಾದ್ರೂ ಎಲ್ಲಿ ಇಡಬೇಕು? ಮುಂದಿಡಬೇಕು. ಎರಡು ಭಿನ್ನ ರಾಶಿಗಳ ಮೊತ್ತ ಅಂದ್ರೆ ಮತ್ತೆ ಎಲ್ಲಿ ಹಚ್ಕೋಬೇಕು ಅನ್ನೋದು ಮೊದಲು ಗೊತ್ತಿರ್ಬೇಕು. ಇದು ಒಂದು ಭಿನ್ನ ರಾಶಿ, ಇನ್ನೊಂದು ಭಿನ್ನ ರಾಶಿ ಎಕ್ಸ್ ಅಂತ ತಿಳ್ಕೊರಿ. ಅವುಗಳ ಮತ್ತೆ ಹಚ್ಕೋರಿ. ಮತ್ತೆ ಯಾವಾಗಲಾದ್ರೂ ಬರೋಬ್ಬರಿ ಈಚೆಗೆ ಎರಡು ಭಿನ್ನ ರಾಶಿಗಳ ಮೊತ್ತ ಯಾವಾಗಲಾದ್ರೂ ಬರೋಬ್ಬರಿ ಈಚೆಗೆ ಇರ್ತದೆ. ಆಮೇಲೆ ಇದು ಬರಬೇಕಾಗಿರ್ತದೆ, ಇದು ಎಕ್ಸ್ ಬರಬೇಕಾಗಿತ್ತಂದ್ರೆ ಏನಾಗ್ತದೆ? ಈ ಮೊತ್ತದ ಮುಂದೆ ಇದು ಇಚ್ಛಕ್ಕೆ ಹೋತು ಅಂದ್ರೆ ಏನಾಗ್ತದೆ? ಚಿಹ್ನ ಮೈನಸ್ ಆಗ್ತದೆ. ಅಷ್ಟೇ. ನಿಮಗೆಲ್ಲ ಅಧಿಕ ಉಣ ಎಲ್ಲ ಬರ್ತಾವೆ. ಆದರೆ ಇದು ಬರಬೇಕು. ಏನು? ಎಕ್ಸ್ ಬರೋಬ್ಬರಿ ಏನು? ಎಕ್ಸ್ ಬರೋಬ್ಬರಿ ಮತ್ತೆ ಬರೋಬ್ಬರಿ 15.34 ಪ್ಲಸ್ ಇದ್ದುದು ಈಚೆಗೆ ಹೋತಂದ್ರೆ ಏನಾಗ್ತದೆ? -7.12. ನೋಡಿ, ಇಲ್ಲಿ ಇನ್ನೊಂದು ರೀತಿ ಒಳಗೆ ಇದನ್ನು ಪೂರ್ಣ ಸಂಖ್ಯೆಗಳನ್ನು ಹೊರಗೆ ತಕ್ಕೊಂಡು ಮಾಡಬಹುದು. ಭಾಳ ಸರಳ. ಪೂರ್ಣ ಸಂಖ್ಯೆಯನ್ನು ಹೊರಗೆ ತಕ್ಕೊಂಡು ಮಾಡೋದು ಭಾಳ ಚಲೋ. ಯಾಕಂದ್ರೆ ದೊಡ್ಡ ಭಿನ್ನ ರಾಶಿಗಳು ನಿಮ್ಗೆ ಭಾಳ ಈಜಿ ಬರ್ತಾವೆ. 15 - 7 ಮಧ್ಯಂತರ ಚಿಹ್ನೆ ಪ್ಲಸ್ 3/4 -1/2. ನೋಡಿ, ಇದು ಭಾಳ ಸರಳ. ಇದು ನೋಡಿ, 15 7 ಆದರೆ ಎಷ್ಟು? 8. ಮಧ್ಯಂತರ ಚಿಹ್ನೆ ಪ್ಲಸ್, ಇದರ ಲಾಸ ಏನಾಗ್ತದೆ? 4 ಆಗ್ತದೆ. ನೋಡಿ, 4 ಒಂದಲೇ 2 2 3 ಒಂದಲೇ 3. ಒಂದು ಸ್ವಲ್ಪ ಇಲ್ಲಿ ಲಾಸ ದೂರ ಇಟ್ಕೊಂಡು 4 ಬಂತು. 4 ಒಂದಲೇ 2 2 3 ಒಂದಲೇ 3 -2 ಒಂದಲೇ 2. 3 2 ಆದರೆ ಎಷ್ಟು? 1 1/4. ಈಗ ಉತ್ತರ ಹಚ್ಚಾಗ ಏನು ಮಾಡಬೇಕು? 8 + 1/4. ಉತ್ತರ ಇಡಾಗ ಪ್ಲಸ್ ಚಿಹ್ನೆ ತೆಗೆದು ಬಿಡ್ರಿ. ಆನ್ಸರ್ ಉತ್ತರ ಇಡಾಗ 8.14 ಇಟ್ಬಿಡ್ರಿ. ಇಷ್ಟೇ. ಇಂಥ ಲೆಕ್ಕಗಳನ್ನು ನೀವು ಭಿನ್ನ ರಾಶಿ ಒಳಗೆ ನೀವು ಕಲ್ತರಿ ಅಂತಂದ್ರೆ ಮುಂದೆ ನಿಮಗೆ ಭಾಳ ಸರಳ ಬರ್ತಾವೆ. ಇಂಥ ಲೆಕ್ಕನೇ ಮಾಡಿರ್ತಾವೆ ನಿಮಗೆ. ಭಿನ್ನ ರಾಶಿ ಕೂಡಿಸೋ ಕಡೆ 4ನೇತೆ 5ನೇತೆ ಗಣಿತಗಳು ಕೇಳೋದಲ್ಲ, ವಿಷಯದ ಗಣಿತ ಕೇಳ್ತಿರ್ತಾನೆ. ನೀವು ಮ್ಯೂಟ್ ಮಾಡಿ ಮುಂದಿನ ಗಣಿತನ ಬಿಡಿಸ್ರಿ. ನೋಡಿ, ಮ್ಯೂಟ್ ಮಾಡ್ಬೇಕು. ಈಗ ನಾ ದೂರ ಸರ್ದನಿ. ಅಂದ್ರೆ ನೀವು ಮ್ಯೂಟ್ ಮಾಡಬೇಕು. ಅದನ್ನ ತಿಳ್ಕೊಂಡು ಮೊದಲ ಮ್ಯೂಟ್ ಮಾಡ್ರಿ. ಮತ್ತೆ ಇನ್ನೊಂದು, ಇದನ್ನು ದಶಮಾಂಶನಾಗಿ ಇಡುವುದನ್ನು ಕಲಿಬೇಕು. ನೋಡಿ, 8.4 ಅಂದ್ರೆ 25. 8.25. ಇದು ಡೆಸಿಮಲ್ ಫ್ರಾಕ್ಷನ್ದಾಗೂ ನಿಮ್ಗೆ ನಾಲೆಜ್ ಇರಲಿ. 1ಕ್ಕೆ 4ರಲ್ಲಿ ಬಾಚಿದ್ರೆ 0.25 ಬರ್ತದೆ. ಆ 0 8ರಾಗ ಹಾಕು 8.25. 8.14 ದಶಮಾಂಶರಾಗಿ 8.25. ಇದನ್ನು ಉತ್ತರ ಇಡ್ಬೋದು. ಇದನ್ನು ಇಡ್ಬೋದು. ಸರಿಯಾಗಿ ತಿಳ್ಕೊಂಡು ಮುಂದಿನ ಲೆಕ್ಕ ಮಾಡ್ರಿ. ಈಗ ನಾ ತಿಳ್ಸಾದ್ ನೋಡ್ರಿ, ವಿಡಿಯೋ ಆನ್ ಮಾಡಿ. ಎರಡು ಭಿನ್ನ ರಾಶಿಗಳ ಮೊತ್ತ ನೋಡಿ, ಮೊತ್ತ ಬರ್ಕೋರಿ ನಿಮಗೂ, ಯಾಕಂದ್ರೆ ತಿಳಿಲ್ಲ. ಮೊತ್ತ ಬರೋಬ್ಬರಿ 27.34. ಒಂದು ಭಿನ್ನ ರಾಶಿ ಅನ್ನೋದು ಒಂದು ಭಿನ್ನ ರಾಶಿ, ಒಂದನೇ ಭಿನ್ನ ರಾಶಿ ಬರೋಬ್ಬರಿ ಎಷ್ಟು? 12.34.
1/4. ಇನ್ನೊಂದು ಭಿನ್ನರಾಶಿ ಬರೋಬ್ಬರಿ ಅಂದರೆ ಎರಡನೇ ಭಿನ್ನರಾಶಿ. ಎರಡನೇ ಭಿನ್ನರಾಶಿ ಬರೋಬ್ಬರಿ ಎಷ್ಟು? ಮತ್ತೆ ಎಲ್ಲಿ ಹಚ್ಕೋಬೇಕಂತ ಹೇಳಿ ನಾನು ಬರೋಬ್ಬರಿ ಹೆಚ್ಚಕ್ಕೆ ಹಚ್ಕೋರಿ. 12.14 ಯಾವ ಭಿನ್ನರಾಶಿಯನ್ನು ಕೂಡಿಸಿದರೆ 27.34 ಬರುತ್ತದೆ? ಇಲ್ಲೊಂದು ಸ್ವಲ್ಪ ಹುಷಾರಿರ್ರಿ. ಯಾಕಂತಂದ್ರೆ ಎಕ್ಸ್ ಬರೋಬ್ಬರಿ 27 4 108 8 111 ತೆಳಗೆ 4 ಮಾಡ್ರಿ. ನೋಡಿ 4 28 20 30 31 3 4 8 3 11 ಇದು ಪ್ಲಸ್ ಇದು ಈಚಕ್ಕೆ ಹೋತಂದ್ರೆ ಮೈನಸ್ ಮಾಡ್ರಿ. 12 4 48 1 ಮಾಡ್ರಿ. ಯಾಕೆ ಇದನ್ನು ತಿಳಿಸಿನಂದ್ರೆ ಇದರ ಛೇದಗಳು ಸಮನಾಗಿವೆ. ನೋಡಿ ನಾ ಯಾಕೆ ಹಿಂಗೆ ತಿಳಿಸಿದ್ದೆ ಅಂತಂದ್ರೆ ಇದ್ರದ್ದು 4 ಅದ, ಇದ್ರದ್ದು 4 ಅದ. ನೀವು ಹಿಂಗೆ ಮಾಡಿಬಿಡ್ಬೇಕು. ಅವಾಗ ವಿಷಮ ಭಿನ್ನರಾಶಿ ಮಾಡಿಬಿಟ್ರೆ ಭಾಳ ಸರಳ. 12 48 49 ಈ ಕಡೆ ಹೋತು. ಆಮೇಲೆ ಇದು 27 108 109 110 111 4 ಛೇದಗಳು ಸಣ್ಣಾಗಿದ್ದಾಗ ಮ್ಯಾಲಿಂದ ಕಳೆದು ಸುಮ್ಮನೆ ಇಟ್ಟು ಬಿಟ್ರಿ ಉತ್ತರ. 11ರಾಗ 9 ಆದ್ರೆ 2 ಎಲ್ಲ ಬಂತು 1, 11ರಾಗ 5 ಆದ್ರೆ 6, ತಳಗೆ ಎಷ್ಟು ಬಂತು 4 ಬಂತು. 2 2 31 ಬರೋಬ್ಬರಿ 31 2 15 2 30 1 2. ಇದು ದಶಮಾಂಶದಾಗ ಹೆಂಗೆ ಇಡಬೇಕು? 15 ಬಿಂದು 1ಕ್ಕೆ 2 ಭಾಗಿಸಿದ್ರೆ 5 ನೋಡಿ 6 ಅಂದ್ರೆ ಇದನ್ನು ಕಲಿಬೇಕು. ನೀವು ದಶಮಾಂಶದಾಗೂ ಕಲಿಬೇಕು, ಭಿನ್ನರಾಶಿ ಎಲ್ಲ ನಮಗೆ ರೌಂಡ್ ಕಲ್ಕೊತ ಹೋಗ್ಬೇಕು ನೀವು ಗಣಿತಗಳನ್ನು. ಎರಡನೇ ಭಿನ್ನರಾಶಿ ಬರೋಬ್ಬರಿ ಹೆಂಗೆ ಕಂಡು ಹಿಡಿದ್ರೆ ನಿಮ್ಗೆ ಉತ್ತರ ಬಂದಿತ್ತ ಕರೆಕ್ಟ್ ಹಾಕೋರಿ. ಆನ್ಸರ್ ಇಸ್ ಈಕ್ವಲ್ ಟು ಏನು? ಇನ್ನೊಂದು ಭಿನ್ನರಾಶಿ ಯಾವುದು? 15.12 6 ದಶಮಾಂಶದಾಗ ಇಟ್ಟಾಗ ಏನಾಗ್ತದ? ಅದು 15.5 ಆಗ್ತದೆ. 1ಕ್ಕೆ ನೀವು 2 ಭಾಗಿಸಿದ್ರೆ ಏನು ಬರ್ತದೆ ಅದನ್ನು ನೋಡಿ. ಇದನ್ನ ರೀತಿ ಪ್ರಕಾರ ಹೆಚ್ಚು. ಯಾಕಂದ್ರೆ ಲಸಾಗಿ ಸ ತೆಗಿದಿರಂಗಿಲ್ಲ. ಛೇದಗಳು ಸಮನಾಗಿದ್ದಾಗ ಲಸಾಗಿ ಸ ತಪ್ಪತ್ತು ಕೂಡಬಾರ್ದು. ಮುಂದಿನ ಗಣಿತ ನೀವೇ ಮಾಡಬೇಕು. ಚೆನ್ನಾಗಿ ಬಿಡಿಸ್ಕೋರಿ.